ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ SSP ಯಲ್ಲಿ 1ನೇ ತರಗತಿಯಿಂದ SLC ವರೆಗೆ ನೀವೇನಾದರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಓಪನ್ ಆಗಿದೆ. ಪೋಷಕರಾಗಲಿ ಅಥವಾ ವಿದ್ಯಾರ್ಥಿಗಳಾದರೆ ಯಾವ ರೀತಿ ಸ್ವತಃ ಕೂಡ ನೀವೇ ಅಪ್ಲೈ ಮಾಡ್ಬೋದು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು SSP ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಫಸ್ಟ್ ಟೈಮ್ ನೀವು ಲಾಗಿನ್ ಆಗಬೇಕು ಅಂದ್ರೆ ಮೊದಲು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿ ಆಧಾರ್ ಸಂಖ್ಯೆನ ಕೇಳುತ್ತೆ. ವಿದ್ಯಾರ್ಥಿ ಆಧಾರ್ ಸಂಖ್ಯೆನ ಹಾಕಿ ಇಲ್ಲಿ ಕೆಳಗಡೆ ಕ್ಲಿಕ್ ಟು ಪ್ರೊಸೀಡ್ ಅಂತ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಹಾಗೆಯೇ ಕೆಳಗಡೆ ಆಧಾರ್ ಕಾರ್ಡ್ ಸಂಖ್ಯೆ ಅದಷ್ಟನ್ನು ಹಾಕಿ ಅಲ್ಲೊಂದು ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗೆ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಇದನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮದು ಮೇಲ ಫಿಮೇಲ ಮತ್ತು ಟ್ರಾನ್ಸ್ಜೆಂಡರ್ ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಇಮೇಲ್ ID ಹಾಕುವ ಅವಶ್ಯಕತೆ ಇಲ್ಲ, ಹಾಗೇನೇ ಬೇಕಾದ್ರೆ ಖಾಲಿ ಬಿಡ್ಬೋದು. ಅದಾದ ನಂತರ ಕೆಳಗಡೆ ನಿಮ್ಮ ಮೊಬೈಲ್ ಸಂಖ್ಯೆನ ಕೇಳುತ್ತೆ. ಮೊಬೈಲ್ ಸಂಖ್ಯೆನ ಹಾಕಿ ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಇವಾಗ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು 4 ಡಿಜಿಟ್ OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಮತ್ತೆ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಅಲ್ಲಿ ನ್ಯೂ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡು ಎರಡೂ ಕೂಡ ಒಂದೇ ರೀತಿ ನೀವು ಸೆಟ್ ಮಾಡಿ ಇಲ್ಲಿ ಮತ್ತೆ ನೀವು ಸಲ್ಲಿಸಿ ಅಥವಾ ಸಬ್ಮಿಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಧನ್ಯವಾದಗಳು, ನಿಮ್ಮ SSP ID SSP ಆಗಿ ಸೃಜಿಸಲಾಗಿದೆ ಅಂತ ಬರುತ್ತೆ. ಇದನ್ನು ಇಷ್ಟಾಯಿತು ಅಂದ್ರೆ ನಿಮ್ಮ ಅಕೌಂಟು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿರುತ್ತೆ. ಇವಾಗ ಮತ್ತೆ ನೀವು ಮೇನ್ ಪೇಜ್ಗೆ ಬರಬೇಕು. ನೀವು 1ನೇ ತರಗತಿಯಿಂದ SLC ವರೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ನೀವು ಇಲ್ಲಿ ಈ ಕೆಳಗಡೆ ಆಪ್ಷನ್ ಇರುತ್ತೆ ನೋಡಿ, ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು 1ರಿಂದ 10ನೇ ತರಗತಿವರೆಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ವಿದ್ಯಾರ್ಥಿ ಲಾಗಿನ್ ಅಂದರೆ SSP ID ಹಾಗೆಯೇ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಹಾಗೆಯೇ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಸ್ಟೂಡೆಂಟ್ ಲಾಗಿನ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಆ ಪಾಪಪ್ನ ಕ್ಲೋಸ್ ಅಂತ ಮಾಡಿ ಇಲ್ಲಿ ಅಪ್ಲೈ ಫಾರ್ ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಮತ್ತೆ ಒಂದು ಪಾಪ ಬರುತ್ತೆ, ಓಕೆ ಅಂತ ಮಾಡಿ. ಇಲ್ಲಿ ಸ್ಟೆಪ್ 1 ಅಂತ ಇದೆ ನೋಡಿ, ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ನ ಹಾಕಬೇಕು. ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಇಲ್ಲಿ KYC ನ ಮಾಡಿ ಅಂತ ಒಂದು ಪಾಪ ಬರುತ್ತೆ, ಅದನ್ನ ಓಕೆ ಅಂತ ಮಾಡಿ. ಇಲ್ಲಿ ಈ KYC ಅಂದ್ರೆ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ಕ್ಲಿಕ್ ಹೇರ್ ಅಂತ, ಆ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ತದನಂತರ ನಿಮಗೆ ಈ KYC ಫಾರ್ಮ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ವಿದ್ಯಾರ್ಥಿ ಆಧಾರ್ ಸಂಖ್ಯೆನ ಹಾಕಬೇಕಾಗುತ್ತೆ. ಅದಾದ ನಂತರ ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ಕೆಳಗಡೆ OTP ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ನೀವು ಕೆಳಗಡೆ ಬಂದು OTP ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಸೆಂಡ್ ಆಗುತ್ತೆ. ಮತ್ತೆ ನೀವು ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ಬಂದು ನೀವು ಬಂದಿರತಕ್ಕಂಥ OTPನ ಆ ಬಾಕ್ಸಲ್ಲಿ ಹಾಕಿ ಮತ್ತೆ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಈ ರೀತಿ ಒಂದು ಫೋಟೋ ಕಾಣುತ್ತೆ. ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಸೇವ್ ಅಂತ ಮಾಡಬೇಕಾಗುತ್ತೆ. ಈಗ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ನಿಮ್ಮ ಈ KYC ಕಂಪ್ಲೀಟ್ ಆಗುತ್ತೆ. ಇವಾಗ ನೀವು ಅಪ್ಲೈ ಫಾರ್ ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋ ಆಪ್ಷನ್ ಮತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಸೇಮ್ ಇದೇ ರೀತಿ ಒಂದು ಪಾಪ ಬರುತ್ತೆ, ಓಕೆ ಮಾಡಿ. ನಂತರ ಸ್ಟೆಪ್ 1 ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಕಾಣುತ್ತೆ. ಇಲ್ಲಿ ಮೊದಲಿಗೆ ನೀವು ಎಲ್ಲ ಫಾರ್ಮ್ನ ಫಿಲ್ ಅಪ್ ಮಾಡೋದು ಸಂಪೂರ್ಣ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸ್ಯಾಟ್ಸ್ ನಂಬರ್ನ ಹಾಕ್ಲಿಕ್ಕೆ ಕಾಲಮ್ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ನ ಹಾಕಿ ಪಕ್ಕದಲ್ಲಿ ಗೆಟ್ ಡಾಟಾ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿ ಮತ್ತೆ ಒಂದು ಪಾಪ ಬರುತ್ತೆ, ವಿದ್ಯಾರ್ಥಿ ಹೆಸರು ಎರಡು ಕೂಡ ಮ್ಯಾಚ್ ಬಂದಿದೆ, ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ಸ್ಟೂಡೆಂಟ್ ಹೆಸರು ಕೂಡ ಇದೆ ಅಂತ ಕೇಳುತ್ತೆ, ಓಕೆ ಅಂತ ಮಾಡಿ. ಅಲ್ಲಿ ವಿದ್ಯಾರ್ಥಿ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ಸ್ಕೂಲ್ ಡೀಟೇಲ್ಸ್ ಎಲ್ಲ ಅಲ್ಲಿ ಫೆಚ್ ಆಗುತ್ತೆ. ನಂತರ ಕೆಳಗಡೆ ಬಂದು ಇಲ್ಲಿ ಮೇಲ್ಕಂಡ ವಿವರಗಳು ಎಲ್ಲ ಸರಿಯಾಗಿದ್ದೇವೆ ಅಂತ ಕೇಳುತ್ತೆ, ಅಲ್ಲಿ ಎಸ್ ಅಂತ ಮಾಡಿ ಸೇವ್ ಡೀಟೇಲ್ಸ್ ಅಂತ ಮಾಡಬೇಕಾಗುತ್ತೆ. ಈಗ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ತೋರಿಸುತ್ತೆ, ಓಕೆ ಅಂತ ಮಾಡಿ. ಈಗ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ಮತ್ತೆ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಪೋಷಕರ ಅನರ್ಮಲ್ಯ ವೃತ್ತಿಯ ವಿವರ ನಮೂದಿಸಿ ಅಂತ ಬರುತ್ತೆ. ಅಲ್ಲಿ ನೀವು ಎಸ್ ಆರ್ ನೋ ಅಂತ ಇದೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಸೇವ್ ಟು ಪ್ರೊಸೀಡ್ ಅಂತ ಮಾಡಬೇಕಾಗುತ್ತೆ. ಈ ಡಾಟಾನು ಕೂಡ ಅಷ್ಟೇ ಸಿಂಪಲ್ ಆಗಿ ಸೇವ್ ಆಯಿತು. ಅದಾದ ನಂತರ ಕೆಳಗಡೆ ನಿಮ್ಮ ಜಾತಿ ವಿವರಗಳು, ನಿಮ್ಮ ಕ್ಯಾಸ್ಟ್ ಇನ್ಕಮ್ ನಿಮ್ಮ ಬಳಿ ಇದೆ ಅಂತ ಕೇಳುತ್ತೆ, ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ನಿಮ್ಮ ಧರ್ಮನ ಈ ಲಿಸ್ಟಿಂದ ಚೂಸ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಕ್ಯಾಸ್ಟ್ ಇನ್ಕಮ್ನ ಹಾಕ್ಲಿಕ್ಕೆ ಕೇಳುತ್ತೆ. ನೀವು SC ST ಆಗಿತ್ತು ಅಂದರೆ ಕ್ಯಾಸ್ಟ್ ಮತ್ತು ಇನ್ಕಮು ಸಪ್ರೇಟಾಗಿ RD ನಂಬರ್ನ ಹಾಕಬೇಕು. ನೀವು ಒಂದು ವೇಳೆ OBC ಸ್ಟೂಡೆಂಟ್ಗಳಾಗಿದ್ದರೆ ಎರಡಕ್ಕೂ ಕೂಡ ಒಂದೇ RD ನಂಬರ್ನ ಹಾಕಬೇಕಾಗತ್ತೆ. ನಾನು ಇವಾಗ ಹಾಕ್ತಾ ಇರ್ತಕ್ಕಂಥದ್ದು SC ST ಸ್ಟೂಡೆಂಟ್ ಆಗಿರೋದ್ರಿಂದ ನಾನು 2 ಕಾಲಮ್ಗೂ ಕೂಡ 2 ವಿಭಿನ್ನವಾದ RD ನಂಬರ್ನ ಹಾಕಿ ಅಲ್ಲಿ ಚೆಕ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿ ನಿಮ್ಮದು ಆಟೋಮೆಟಿಕ್ ಆಗಿ ನಿಮ್ಮದು ಕ್ಯಾಸ್ಟ್ ಇನ್ಕಮು ಫೆಚ್ ಆಗುತ್ತೆ. ಇಲ್ಲಿ ಮೇಲ್ಕಂಡ ವಿವರಗಳು ಸರಿಯಾಗಿದೆ ಅಂತ ಕೇಳುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ ಸೇವ್ ಟು ಪ್ರೊಸೀಡ್ ಅಂತ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮದು ಮತ್ತೆ ಒಂದು ಪಾಪ ಬರುತ್ತೆ, ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿರುವಂತೆ ಮತ್ತು ನಿಮ್ಮ ಕ್ಯಾಸ್ಟ್ ಇನ್ಕಮಲ್ಲಿರುವ ಹೆಸರು ಎರಡು ಸೇಮ್ ಇದೆ ಅಂತ ಕೇಳುತ್ತೆ, ಎಸ್ ಅಂತ ಮಾಡಿ ನೀವು ಸೇವ್ ಟು ಪ್ರೊಸೀಡ್ ಅಂತ ಮಾಡಬೇಕಾಗುತ್ತೆ. ಈ ಡಾಟಾನು ಕೂಡ ಸೇವ್ ಆಯಿತು. ಅದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಅಲ್ಲಿ ನೀವು ವಿಕಲಚೇತನರ ಅಂತ ಕೇಳುತ್ತೆ. ನೀವು ಏನಾದರೂ ವಿಕಲಚೇತನರಾಗಿದ್ದರೆ ಎಸ್ ಅಂತ ಮಾಡಿದ್ರೆ ನಿಮ್ಮ UD ID ನಂಬರ್ನ ಹಾಕಬೇಕಾಗುತ್ತೆ. ಒಂದು ವೇಳೆ ನೀವು ಅಂಗವಿಕಲತೆ ಇಲ್ಲ ಅಂತ ಅಂದರೆ ನೋ ಅಂತ ಮಾಡಿ
ಇಲ್ಲಿ ಸೇವ್ ಟು ಪ್ರೊಸೀಡ್ ಅಂತ ಮಾಡಬೇಕಾಗುತ್ತೆ. ನಿಮ್ದು ಇದು ಕೂಡ ಕಂಪ್ಲೀಟ್ ಆಯಿತು, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದ ನಂತರ ಮತ್ತೆ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ, ವೈಯಕ್ತಿಕ ವಿವರಗಳನ್ನು ನಮೂದಿಸಿ. ಅಲ್ಲಿ ವಿದ್ಯಾರ್ಥಿ ಹೆಸರು ಮತ್ತೆ ಫೋನ್ ನಂಬರು ಆಟೋಮೆಟಿಕ್ ಆಗಿ ಅಲ್ಲಿರುತ್ತೆ. ವಿದ್ಯಾರ್ಥಿಯು ವಾಸ ಇರತಕ್ಕಂಥ ಜಿಲ್ಲೆನ ಈ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ನಿಮ್ಮ ನಿವಾಸದ ತಾಲೂಕು, ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಕಾನ್ಸ್ಟಿಟ್ಯೂಷನ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾ ಪಿನ್ ಕೂಡ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ನಂತರ ಕೆಳಗಡೆ ನಿವಾಸದ ವಿಳಾಸ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ, ಆಟೋಮೆಟಿಕ್ ಆಗಿ ಅದು ಕೂಡ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಫೆಚ್ ಆಗಿರುತ್ತೆ. ನೀವು ಕರ್ನಾಟಕ ರಾಜ್ಯದ ನಿವಾಸಿಗಳೇ ಅಂತ ಕೇಳುತ್ತೆ ಈ ಆಪ್ಷನ್, ಅಲ್ಲಿ ಎಸ್ ಅಂತ ಮಾಡಿ. ನಂತರ ಮೇಲೆ ಪ್ರದರ್ಶಿಸಲಾದ ವಿವರಗಳು ಎಲ್ಲ ಸರಿಯಾಗಿದೆ ಅಂತ ಬರುತ್ತೆ, ಎಸ್ ಅಂತ ಮಾಡಿ. ಕೆಳಗಡೆ ಸೇವ್ ಟು ಪ್ರೊಸೀಡ್ ಅಂತ ಮಾಡಬೇಕಾಗುತ್ತೆ. ಇಷ್ಟಾಯ್ತು ಅಂದ್ರೆ ನಿಮ್ದು ಫಸ್ಟ್ ಸ್ಟೇಜ್ ಅಲ್ಲಿ ಎಲ್ಲಾ ಸ್ಟೇಜ್ಗಳು ಕಂಪ್ಲೀಟ್ ಆಗುತ್ತೆ. ನೀವು ಸಿಂಪಲ್ ಆಗಿ ಸ್ಕ್ರೋಲ್ ಮಾಡ್ಕೊಂಡು ಮೇಲ್ಗಡೆ ಹೋಗಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಗ್ರೀನ್ ಬಂದಿರುತ್ತೆ, ನಿಮ್ದೆಲ್ಲ ಅರ್ಜಿ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡಿದ್ರು ಅಂದ್ರೆ ಅದನ್ನ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಹಾಸ್ಟೆಲ್ ಡೀಟೇಲ್ಸ್ ನ ಕೇಳುತ್ತೆ. ಇದು ವೆರಿ ಸಿಂಪಲ್ ಆದ ಸ್ಟೆಪ್ ಆಗಿರುತ್ತೆ. ಇಲ್ಲಿ ಕೇವಲ ನೀವು ಡೇಸ್ ಕಾಲರ್ ಅಥವಾ ಹಾಸ್ಟೆಲ್ ವಿದ್ಯಾರ್ಥಿ ಅಂತ ಕೇಳುತ್ತೆ. ನೀವು ಡೇಸ್ ಕಾಲರ್ ಅಂದ್ರೆ ಮನೆಯಿಂದ ಸ್ಕೂಲಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಅದನ್ನ ಎಸ್ ಅಂತ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು ಹಾಸ್ಟೆಲ್ ಇತ್ತು ಅಂದ್ರೆ ನೋ ಅಂತ ಮಾಡ್ಬೇಕಾಗುತ್ತೆ. ನಾನು ಇವಾಗ ಮನೆಯಿಂದ ಹೋಗ್ತಾ ಇರೋ ವಿದ್ಯಾರ್ಥಿ ಆಗಿರೋದ್ರಿಂದ ಡೇಸ್ ಕಾಲರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಅಷ್ಟೇ ಸ್ಟೆಪ್ ಅದು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ತದನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇಲಾಖೆಯ ನಿರ್ದೇಶನದ ಪ್ರಕಾರ ನಿಮ್ಮ ಆಧಾರ್ ಕಾರ್ಡ್ ಯಾವುದೇ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರೋದ ಕಾರಣ ನಿಮ್ದು ಸಬ್ಮಿಟ್ ಮಾಡಕ್ ಆಗಲ್ಲ ಅಂತ ಈ ರೀತಿ ಪಾಪಪ್ ಬರುತ್ತೆ. ನೀವು ಇಲ್ಲಿ ಆಧಾರ್ ಕಾರ್ಡ್ ಮೊದಲೇ ಕೂಡ ನಿಮ್ದು ಬ್ಯಾಂಕ್ ಖಾತೆಗೆ ಡಿಬಿಟಿ ಲಿಂಕ್ ಆಗಿರ್ಬೇಕಾಗ್ತದೆ. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯು ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಜೋಡಣೆ ಆಗಿದ್ರೆ ಮಾತ್ರ ಆಟೋಮೆಟಿಕ್ ಆಗಿ ನೀವು ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಕ್ಲಾನ್ಮೆಂಟ್ ಜನರೇಟ್ ಆಗುತ್ತೆ. ಒಂದ್ ವೇಳೆ ಲಿಂಕ್ ಆಗಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಲಿಂಕ್ ಮಾಡಿಸಿ ತದನಂತರ ನೀವು ಬಂದು ಇಲ್ಲಿ ಕೇವಲ ಸಬ್ಮಿಟ್ ಮಾಡೋರು ಸಾಕು, ಮೊದಲಿಂದ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇವಾಗ ಬ್ಯಾಂಕಿಗೆ ಹೋಗಿ ಲಿಂಕ್ ಮಾಡಿಸಿದ ನಂತರ ಮತ್ತೆ ಬಂದು ಅಲ್ಲಿ ಪ್ರಿಂಟ್ ಅಕ್ಲಾನ್ಮೆಂಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ಇಲ್ಲಿ ಈ ರೀತಿ ಪ್ರಿಂಟ್ ಆಪ್ಷನ್ ಅಂದ್ರೆ ನಿಮ್ದು ಫೈನಲ್ ಆಗಿ ಸಬ್ಮಿಟ್ ಆಗುತ್ತೆ. ತದನಂತರ ಇದನ್ನ ಪ್ರಿಂಟ್ ತಗೋಬಹುದು. ಇಷ್ಟು ಈಸಿಯಾಗಿ ಮನೆಯಲ್ಲೇ ಕೂತು ಪೋಷಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಸ್ವತಃ ನೀವೇ ಕೂಡ ಮೊಬೈಲ್ ಮುಖಾಂತರ ಯಶಸ್ವಿಯಾಗಿ ಈ ವರ್ಷದ ಅಂದ್ರೆ 25-26ನೇ ಸಾಲಿನ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.